ಎಸ್ ಆರ್ ಬಗ್ಗೆ BLO ಅವ್ರ ಜೊತೆಯಲ್ಲಿ BLO 2ನ ಕೆಲಸ ಮಾಡಬೇಕು ಜೊತೆಯಲ್ಲಿ ಅಂತ ಹೇಳ್ಬಿಟ್ಟು ಒಂದು DC ಮತ್ತು ಎಲೆಕ್ಷನ್ ಕಮಿಷನರ್ ಹೇಳಿದರು. ಆ ವಿಷಯದಲ್ಲಿ ನಾವು BLO 2ನ ಮಾಡಿದ್ವಿ. ಬೂತ್ಗೆ ಇಬ್ಬರು ಮಾಡಿದ್ವಿ. ಆ BLO 2ಗೆ ಎಲ್ಲ ಒಂದು ಕಡೆ ಕೆಲಸ ಮಾಡೋಕ್ಕೆ ಕೊಡ್ತಾಯಿಲ್ಲ, ನೀವು ಯಾರು ಏನು ಅಂತ ವಿಚಾರಣೆ ಮಾಡ್ತಾವೆ. ಆ ವಿಚಾರಣೆಗೋಸ್ಕರ ನಾವೇನು ಮಾಡಿದ್ವಿ, BLO 2 ಅವ್ರಿಗೆ ಅವ್ರಿಗೆ ID ಕಾರ್ಡ್ ಕೊಡ್ತಾಯಿದ್ದೀವಿ. ಅವರು DC ಅವರು ಅಪ್ರೂವಲ್ ಮಾಡೋರು. ಅವ್ರಿಗೆ DC ಅವರು ಅಪ್ರೂವಲ್ ಮಾಡಿಬಿಟ್ಮೇಲೆ ನಮ್ಮ ಶಾಸಕರು ತನ್ವೀರ್ ಸೇಠ್ ಸಾಹೇಬರು ನಮ್ಮ ಬ್ಲಾಕಿಂದ ನಮ್ಮ NR ಕ್ಷೇತ್ರದಿಂದ ಅವ್ರಿಗೆ ಒಂದು ID ಕಾರ್ಡ್ ಕೊಟ್ಟರೆ ಯಾರು ಏನು ಮಾತಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ID ಕಾರ್ಡ್ ಮಾಡಿದ್ವಿ. ಆ ID ಕಾರ್ಡ್ನ ನಾವೇನು ಮಾಡ್ತೀವಿ, BLO 2ಗೆ ಎಲ್ಲ ಪ್ರತಿಯೊಂದು BLO 2ಗೆ ನಾವು ಕೊಡ್ತೀವಿ. ಕೊಟ್ಬಿಟ್ಟು ಯಾರು ಕೇಳಿದ್ರೆ ಇದು ID5 ಅವ್ರು ತೋರಿಸ್ಬೋದು, ID ಕಾರ್ಡ್ ತೋರಿಸ್ಬೋದು. ನೋಡಿ ನಾವು BLO 2 ನಮಗೆ ಆದೇಶ DC ಅವ್ರು ಮಾಡವ್ರೆ ಅಂತ ಆಗ್ಬಿಟ್ಟು ಅವ್ರಿಗೆ ಒಂದು ವಾತಾವರಣ ಅಲ್ಲಿ ಸರಿಯಾಗುತ್ತೆ, ಯಾರು ಅಬ್ಜೆಕ್ಷನ್ ಮಾಡಲ್ಲ. ಯಾಕಂತ ಹೇಳಿದ್ರೆ ಇದು ಏನಕ್ಕೆ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, BJP ಅವರು ಏನು ಮಾಡ್ತಾವ್ರೆ ಅಂತ ಹೇಳಿದ್ರೆ, ನಮ್ಮ BLO 2 ಎಲ್ಲಿ ಹೋಯ್ತಾರೆ, ಯಾರು ನೀವು ಏನಕ್ಕೆ ಅನಿಸ್ತಾ ಇದ್ದೀರಾ ಇಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲೋ ಕಡೆ ತೊಂದರೆ ಕೊಡೋದು ಕೆಲಸ ಮಾಡ್ತಾವ್ರೆ. ನಾನು ಅವ್ರಿಗೆ ಹೇಳೋದು ಒಂದೇ ಮಾತು, ಈ ಪರಿಸ್ಥಿತಿನ ಜನಗಳು ನೆಮ್ಮದಿನ ಹಾಳು ಮಾಡ್ತಾ ಇದ್ದೀರಲ್ಲ, ಇದು ಅವಶ್ಯಕತೆ ಇತ್ತಾ? SR ಬಗ್ಗೆ ಅವಶ್ಯಕತೆ ಇತ್ತಾ? ಏನಕ್ಕೆ ಈ ಥರ ತೊಂದರೆ ಕೊಡ್ತಾ ಇದ್ದೀರಾ ನೀವು? ಕೇಂದ್ರ ಸರ್ಕಾರನ ಈ ಕೆಲಸನ ಮಾಡಿಬಿಟ್ಟು ಇವತ್ತು ಜನಗಳು ನೆಮ್ಮದಿ ಹಾಳು ಮಾಡಿ ಜನಗಳಿಗೆ ಊಟ ಇಲ್ಲ ಏನಿಲ್ಲ ಪ್ರತಿಯೊಂದು ಜಾಗದಲ್ಲಿ ಹುಡುಕ್ತಾವ್ರೆ. ಶಾಂತಿನಗರದವರು ಉದಯಗಿರಿಗೆ ಬರಬೇಕು, ಉದಯಗಿರಿಯವರು ತಿಲಕ್ ನಗರ್ ಬರಬೇಕು, ತಿಲಕ್ ನಗರದವರು ರಾಜನಗರಕ್ಕೆ ಹೋಗಬೇಕು. ಈ ಥರ ಪರಿಸ್ಥಿತಿ ಜನಗಳು ನೆಮ್ಮದಿ ಹಾಳು ಮಾಡ್ತಾಯಿದ್ದೀರಾ. ಇದು ಎಲ್ಲೇ ಕರೆಕ್ಟಾಗಿದೆ ರೀ ನಿಮ್ಮ ರಾಜಕೀಯನ? ಮನೆ ಹಾಳು ಮಾಡೋದು ಕೆಲಸ ಮಾಡ್ತಾಯಿದ್ದೀರಲ್ಲ BJP ಅವರು. ಇವತ್ತು ಜನಗಳು ನೆಮ್ಮದಿ ಹಾಳು ಮಾಡಿದ್ದೀರಲ್ಲ ಸ್ವಾಮಿ. ತಿರ್ಗಾ ಬಂದ್ಬಿಟ್ಟು ಕೆಲಸ ಮಾಡೋರಿಗೆ ಇಲ್ಲಿ ಯಾಕೆ ಮಾಡ್ತಾಯಿದ್ದೀರಾ, ಕಾಂಗ್ರೆಸ್ ಅವರು ಹಿಂಗೆ ಮಾಡ್ತಾವ್ರೆ, ಕಾಂಗ್ರೆಸ್ ಅವರು ಹಂಗೆ ಮಾಡ್ತಾವ್ರೆ ಅಂತ ಹೇಳ್ತಾ ಇದ್ದೀರಲ್ಲ, ಎಲ್ಲಿಗೆ ನ್ಯಾಯ ಇದೆ ನಿಮಗೆ? ಸ್ವಲ್ಪನೂ ಮನುಷ್ಯತ್ವ ಏನಾರ ಇದೆಯಾ ನಿಮಗೆ? ಇವತ್ತು ಕರ್ನಾಟಕ ಜನಗಳಿಗೆ ನೆಮ್ಮದಿ ಹಾಳು ಮಾಡಿದ್ದೀರಲ್ಲ ನೀವು. ಏನಂತ ತಿಳ್ಕೊಂಡು ನೆಮ್ಮದಿ ಹಾಳು ಮಾಡ್ತಾಯಿದ್ದೀರಾ? ಆದರೆ ನೆಮ್ಮದಿ ಹಾಳು ಮಾಡಿದ್ರೆ ಕೆಲಸ ಮಾಡೋಕ್ಕೆ ಕೊಡಿ ಸ್ವಾಮಿ ಅವ್ರಿಗೆ. BLO 2ಗೆ BLO 0ಗೆ ಅವ್ರಿಗೆಲ್ಲ ಅಬ್ಜೆಕ್ಷನ್ ಹಾಕೋದು ನೀವು. ಆ ಬುಟ್ಟಿ ಬೇರೆ ಏನು ಕೆಲಸನೇ ಮಾಡೋಕ್ಕಾಗಲ್ವ ನಿಮ್ಮ ಕೈಲಿ? ಏನಕ್ಕೆ ಈ ಥರ ಮಾಡ್ತಾಯಿದ್ದೀರಾ? ಆ ಮೋದಿ ಅಮಿತ್ ಶಾಗೆ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಅವನಿಗೆ ದೇವ್ರು ಯಾವತ್ತೂ ಚೆನ್ನಾಗಿಟ್ಟಿರಲ್ಲ. ಇವತ್ತು ಒಂದು ಸತಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಮುಸ್ಲಿಮ್ಸ್ ಅವ್ರು ಇರೋಂಗಿಲ್ಲ, ಮುಸ್ಲಿಮ್ಸ್ ಅವ್ರಿಗೆ ಬೇಕಾಷ್ಟು ದೇಶ ಇದೆ ಅಂತ ಹೇಳ್ಬಿಟ್ಟು ಆ ಕೆಲಸನ ಇವತ್ತು ಮಾಡಿ ತೋರಿಸ್ತಾವ್ರೆ. ಈ ಜನಗಳನ್ನ ನೆಮ್ಮದಿ ಹಾಳು ಮಾಡ್ತಾರೆ ಯಾರು ಹೇಳಿ? ಅಮಿತ್ ಶಾಗೆ ಯಾವತ್ತೂ ಒಳ್ಳೇದಾಗಲ್ಲ. ಒಬ್ಬ ಮೇಲೆ ಕೂತವನೇ ದೇವರು. ಅವನು ಏನಾರ ದೇವ್ರು ಇದ್ದರೆ ತೋರಿಸ್ತಾನೆ ಅಮಿತ್ ಶಾಗೆ. ಇವತ್ತು ಜನಗಳು ನೆಮ್ಮದಿ ಹಾಳು ಮಾಡಿ ಇವರು ಸಂಪಾದನೆ ಮಾಡೋಕ್ಕೆ, ಇವ್ರು ರಾಜಕೀಯ ಮಾಡೋಕ್ಕೆ ಇವತ್ತು ಎಲ್ಲರೂ ನೆಮ್ಮದಿ ಹಾಳು ಮಾಡವ್ರೆ. ಏನು ಹೇಳ್ಬೇಕು ಸ್ವಾಮಿ? ನಮ್ಮ ಜನ ಏನು ಮಾಡ್ತಾವ್ರೆ? ಇಂಥವ್ರ ಮಾತು ಕೇಳ್ಕೊಂಡು BJPಗೆ ಓಟ್ ಹಾಕ್ತೀರಾ? ಹಾಳು ಮಾಡ್ತದ ಕೆಲಸ ಇವರೇ. ಏನು ಅವಶ್ಯಕತೆ ಇತ್ತಿಲ್ಲ ಇದು SR ಬಗ್ಗೆ. ಅವ್ರಿಗೆ ಇವಾಗ NR ಕ್ಷೇತ್ರದಲ್ಲಿ ನೀವಿದ್ದೀರಾ, ನಿಮ್ಮ ಕೆಲಸನ ನಂಜನಗೂಡಲ್ಲಿ ಡ್ಯೂಟಿ ನಿಮಗೆ. ನೀವು ಬೆಳಗ್ಗೆ ಹೋದರೆ 10 ಗಂಟೆಗೆ, ಬರೋದೇ ರಾತ್ರಿ 6 ಗಂಟೆ 7 ಗಂಟೆ 8 ಗಂಟೆ. BLO ಅಷ್ಟೊತ್ತು ಇರೋಲ್ಲ. ಅವ್ರು ಏನು ಮಾಡ್ತಾರೆ, ಬೆಳಗ್ಗೆ ಹೋಗ್ಬಿಟ್ಟು ಕೆಲಸಕ್ಕೆ ಹೋದ ಮುಂಚೆ ಒಂದು 11 ಗಂಟೆಗೆ ಕೊಡಿ ಸ್ವಾಮಿ ನಮ್ಮದು ಅಪ್ಲಿಕೇಶನ್ ಫಾರ್ಮ್ನ, ನಾವು ಈಸ್ಕೋತೀವಿ, ನಾವು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಂದ್ರೆ ಅವರು ಕೊಡ್ತಾಯಿಲ್ಲ. BLO ಇಲ್ಲ ನಿಮ್ಮ ಮನೆಗೆ ಬಂದು ಕೊಡ್ತೀನಿ ಅಂತವ್ರೆ. ಫೋರ್ಸ್ ನಾವು ಲೀಡರ್ಸು ಅವ್ರು ಡ್ಯೂಟಿಗೆ ಹೋಗ್ತಾವ್ರೆ, ಅಕ್ಕಪಕ್ಕ ಎಂಕ್ವೈರಿ ಮಾಡ್ಕೊಳ್ಳಿ, ಕೊಡ್ರಿ ಅವ್ರಿಗೆ ಅಂದ್ರೂ ಕೊಡ್ತಾಯಿಲ್ಲ. ಇದು ಅವ್ರ ಮೇಲೆ ಅಪರಾಧ ಆಗ್ತಾ ಇರೋದು. BJP ಅವ್ರಿಗೆ ಕೆಲಸ ಏನು? ಸುಮ್ಮನೆ ಜನಗಳು ನೆಮ್ಮದಿ ಹಾಳು ಮಾಡೋದು ಕೆಲಸ. ಈ ಕೆಲಸನ ನೆಮ್ಮದಿ ಹಾಳು ಮಾಡೋದು ಕೆಲಸ ಮಾಡ್ತಾವ್ರೆ. BLO ಚೌಟ್ರಿಗಳು ಆ ಕಡೆ ಈ ಕಡೆ ಮಾಡ್ತಾ ಇದ್ದೀರಾ ಅಂತ ಮನೆಗೆ ಹೋಯ್ತಲ್ಲ ಅಂತ ಆರೋಪ ಮಾಡ್ತಾರೆ ನೋಡಿ. BLO ಇದ್ದಾರಲ್ಲ ಅವ್ರವ್ರ ಕೆಲಸ ಮಾಡ್ತಾವ್ರೆ, ಮನೆಗೆ ಹೋಗಿ ಕೊಡ್ತಾವ್ರೆ. ಆ ಅಪ್ಲಿಕೇಶನ್ ಬರೆಯೋಕ್ಕೆ ಎಷ್ಟು ಜನಕ್ಕೆ ಬರೋಲ್ಲ, ಅಪ್ಲಿಕೇಶನ್ ಏನು ಬರಿಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ. ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ, ಒಂದು ಅಪ್ಲಿಕೇಶನ್ ಬರೆಯೋಕ್ಕೆ ಯಾರಿಗೋ ಒಂದು ಓದಿರೋರು ಸ್ಟೂಡೆಂಟ್ಸ್ಗೆ ಅದು ಹಾಕ್ತಾಯಿದ್ದೀವಿ. ಬರ್ತ್ಕೊಳ್ಳಿ ಪಾಪ ಅವ್ರಿಗೆ ಅಪ್ಲಿಕೇಶನ್ ಬರೆಯೋಕ್ಕೆ ಬರೋಲ್ಲ ಅಂತ. ಅದರಲ್ಲಿ ತಪ್ಪೇನಿದೆ? ಯಾರು ಏನಕ್ಕೆ ಹೋಗ್ಬೇಕು ಮನೆಗೆ? ಅವ್ರ ಅಪ್ಲಿಕೇಶನ್ ಬೀದಿಯಲ್ಲಿ ಹೋಗಿ ಬರ್ಸ್ಕೊಂಡ್ರೆ ಇವ್ರಿಗೇನು? ಒಬ್ಬರು ಹೋಗ್ಬಿಟ್ಟು BJP ಅವರು ಯಾರ್ದಾರ ಇದು ಕೆಲಸ ಮಾಡಿಸ್ತವ್ರೆ ಅಂತ ತೋರಿಸ್ಬಿಡಿ. ಯಾಕೆ ಬೇಕಾಗಿಲ್ಲ ಅವ್ರಿಗೆ?
ಅವ್ರಿಗೆ ಬೇಕಾಗಿಲ್ಲ, ಅವರೇ ಮಾಡಿರೋದಲ್ಲ. ಅದಕ್ಕೆ ಅವರು ಏನು ಜನಗಳನ್ನ ಯಾರಿಗೂ ನೀವು ID ಕಾರ್ಡ್ ತೊಗೊಂಡೋಗಿ ವೋಟಿಂಗ್ ಏನು ಸರಿಯಾಗಿ ಮಾಡ್ಕೊಳ್ಳಿ ಇದು ಮಾಡಿದ ಒಬ್ಬರ BJP ಅವ್ರು ಹೇಳ್ತಾವ್ರ? ತೋರಿಸ್ಬಿಡಿ ನನಗೆ. ಅದು ಹೋಗಿ ಹೇಳ್ತೀನಿ, 99% NR ಕ್ಷೇತ್ರದಲ್ಲಿ ಮುಸ್ಲಿಮ್ಸ್ ಅವ್ರಿಗೆ ತೊಂದರೆ ಆಗಿರೋದು, ಬೇರೆ ಯಾವ್ರಿಗೂ ತೊಂದರೆ ಆಗಿಲ್ಲ. ಏನಕ್ಕೆ ಮಾಡಿದ್ದೀರಾ ನೀವು NR ಅಲ್ಲಿನೇ? ಮುಸ್ಲಿಮ್ಸ್ ಅವ್ರು ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲ ನೀವು ಮಾಡಿದ್ದೀರಾ ಕೆಲಸನ. ಯಾಕೆ ನಿಮ್ಮ ಗೆದ್ದಿರೋ ಜಾಗದಲ್ಲಿ ನೀವು ಯಾಕೆ ಅದ್ರ ಮೇಲೆ ಗಮನ ಕೊಡ್ತಾ ಇಲ್ಲ? ಏನಕ್ಕೆ ಕೊಡ್ತಾ ಇಲ್ಲ ಗಮನ ಅನ್ನೋದಕ್ಕೆ? ಮಾಡಲ್ಲ, ಬೇಕಾಗಿಲ್ಲ ನಿಮಗೆ. ಯಾಕಂದರೆ ನಮ್ಮ ಮುಸ್ಲಿಮ್ಸ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡ್ತಾರೆ, ಇವ್ರಿಗೆ ಕಿತ್ತಾಗಬೇಕು, BJP ಸರ್ಕಾರ ಕರ್ನಾಟಕಕ್ಕೆ ಬರಬೇಕು ಅಂತ ಆಗ್ಬಿಟ್ಟು ಇದೆಲ್ಲ ನಡೀತಾ ಇರೋದು ಕರ್ನಾಟಕದಲ್ಲಿ. ಯಾವ ಕಾರಣಕ್ಕೂ ಅವ್ರು ಬರೋಲ್ಲ, ಬರೆದು ಕೊಟ್ಬಿಡ್ತೀನಿ. ನೆಕ್ಸ್ಟು 2028 ನಾವೇ ಬರ್ತೀವಿ, ನಮ್ಮದೇ ಸರ್ಕಾರ. ಚಾಲೆಂಜ್ ಆಗಿರ್ತೀನಿ. DK ಶಿವಕುಮಾರ ತಿರ್ಗಾ CM ಇವತ್ತೇ ಇಡ್ತೀನಿ, ನಾನು ಚಾಲೆಂಜ್ ಆಗಿ ಇಡ್ತೀನಿ. ಅವ್ರು ಏನು ಮಾಡ್ತಾರೆ ಮಾಡ್ಕೊಳ್ಳಿ. 2028ಕ್ಕೆ ತಿರ್ಗಾ DK ಶಿವಕುಮಾರೇ CM.